ಕೊರವಿ ಗ್ರಾಮ ಪಂಚಾಯತ್ ಮಂಜೂರು ಮಾಡಲು ಸಾರ್ವಜನಿಕರು ಪ್ರತಿಭಟನೆ. ಕಾಳಗಿ ತಾಲೂಕಿನ ಕೊರವಿ ಗ್ರಾಮದಲ್ಲಿ ಮುಖ್ಯ ಹೆದ್ದಾರಿ ರಸ್ತೆ ಸುಮಾರು 2 ಗಂಟೆ ಕಾಲ ಬಂದ್ ಮಾಡಿ ಕೊರವಿ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯ ಹಾಗೂ ಶ್ರೀ ಕೊರವಂಜೇಶ್ವರಿ ದೇವಸ್ಥಾನ ಐತಿಹಾಸಿಕ ಸ್ಥಳ ಸರ್ಕಾರದ ದತ್ತಿ ಇಲಾಖೆಗೆ ಸೇರ್ಪಡೆಯಾಗಬೇಕು. ಶ್ರೀ ಕೊರವಂಜೇಶ್ವರಿ ದೇವಸ್ಥಾನಕ್ಕೆ ದರ್ಶನಕ್ಕೆ ಹೊರ ರಾಜ್ಯಗಳು ಮಹಾರಾಷ್ಟ್ರ, ಸೊಲ್ಲಾಪುರ, ಅಕ್ಕಲಕೋಟೆ, ದುದುನಿ ಹೀಗೆ ದೇವಿಯ ದರ್ಶನಕ್ಕೆ ಬರುತ್ತಿದ್ದಾರೆ. ಹೀಗಾಗಿ ಬಂದ ಭಕ್ತರಿಗೆ ಬಸ್ಸಿನ ತೊಂದರೆಯಾಗುತ್ತಿರುವುದು ಹಾಗೂ ಬೆಳಗ್ಗೆ ಶಾಲೆ ಮಕ್ಕಳಿಗೂ ಕೂಡ ಸರಿಯಾಗಿ ಟೈಮಿಗೆ ಶಾಲೆಗೆ ಹೋಗುವುದಕ್ಕೆ ಆಗುತ್ತಿಲ್ಲ. ಆದ ಕಾರಣ ವೇಗದೂತ ಬಸ್ ನಿಲ್ಲಿಸಬೇಕು, ರೈತರ ಬೆಳೆದ ತೊಗರಿಗೆ ಸರಿಯಾದ ಬೆಲೆ ಕೊಡಬೇಕು ಹಾಗೂ ರೈತರ ಸಾಲ ಮನ್ನಾ ಮಾಡಬೇಕು ಎಂದು ಚಿಂಚೋಳಿ ಬಸ್ ಡಿಪೋ ಅಧಿಕಾರಿ ಸುರೇಶ್ ತೆಗನತಿಪ್ಪಿ, ಉಪ ತಹಶೀಲ್ದಾರ್ ರವಿಕುಮಾರ್ ಕೊಡ್ಲಿ, ಗಂಗಾಧರ್ ಏಡಿ, ತಾಲೂಕು ಪಂಚಾಯತ್ ಕಾಳಗಿ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘ ಶರಣಬಸಪ್ಪ ಮಮಶೆಟ್ಟಿ, ಪರಮೇಶ್ವರ್ ಕಾಂತ್ ಹಾಗೂ ಸಮಸ್ತ ಕೊರವಿ ಗ್ರಾಮಸ್ಥರು ಹಾಗೂ ಕುಡಹಳ್ಳಿ ಗ್ರಾಮಸ್ಥರು ಉಪಸ್ಥಿತರಿದ್ದರು. ರಮೇಶ್ ಕುಡಹಳ್ಳಿ, ಜಿಕೆ ನ್ಯೂಸ್ ಕನ್ನಡ, ಕಾಳಗಿ. ಜಾತ್ರೆ ನಡೀತದ. ಹರಿದಿನ ಹಬ್ಬ ಹುಣ್ಣಿ ಅಮಾಸೆಗೆ ಸಾಕಷ್ಟು ಜನರು ಬರ್ತಾರ. ಹಾಗಾಗಿರೋ ಭಕ್ತರು ಪರದಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮುಖ್ಯವಾಗಿ ಎಕ್ಸ್ಪ್ರೆಸ್ ಬಸ್ಸು, ಆರ್ಡಿನರಿ ಬಸ್ಸು ಎಲ್ಲ ಬಸ್ಗಳನ್ನು ಇಲ್ಲಿ ಸ್ಟಾಪ್ ಮಾಡಿ ಹೋಗ್ಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಿದ್ವಿ. ತೊಗರಿಗೆ ಬೆಂಬಲ ಬೆಲೆ ಕೊಡಬೇಕು ಕೇಂದ್ರ ಸರ್ಕಾರ ಅಂತಕ್ಕಂಥ ಮಾತನ್ನು ಆಗ್ರಹ ಮಾಡ್ತಿದ್ವಿ. ರೈತರ ಸಾಲ ಮನ್ನಾ ಮಾಡ್ಬೇಕಂತಕ್ಕಂಥ ಮಾತು ಒತ್ತಾಯ ಮಾಡ್ತಿದ್ವಿ. ಅದ್ರ ಜೊತೆಗೆ ಕೊರವಿಯಲ್ಲಿ ಪಂಚಾಯಿತಿ ಹೆಡ್ಕ್ವಾರ್ಟರ್ ಗ್ರಾಮ ಪಂಚಾಯಿತಿಯನ್ನು ಮಂಜೂರಿ ಮಾಡಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಿದ್ವಿ. ಕುಡಿಯೋ ನೀರಿಂದು ಇವತ್ತು ಇಂದಿರಾ ಆವಾಸ್, ಬಸವ ವಸತಿ, ಡಾಕ್ಟರ್ BR ಅಂಬೇಡ್ಕರ್ ಆವಾಸ್ ಎಲ್ಲ ಮನೆಗಳನ್ನು ಕಟ್ಕೊಂಡಿರ್ತಕ್ಕಂಥ ಜನರಿಗೆ ಇವತ್ತು ಮನೆ ವಸತಿ ಫಲಾನುಭವಿಗಳಿಗೆ ಹಣ ಬಿಡುಗಡೆ ಮಾಡ್ಬೇಕಂತೇಳಿ ಇವತ್ತು ರಾಜ್ಯ ಹೆದ್ದಾರಿಯಿಂದ ಬಂದ್ ಮಾಡಿ ಸರ್ಕಾರಕ್ಕೆ ಆಗ್ರಹ ಮಾಡ್ತಿದ್ವಿ. ಈ ಭಾಗದ ಜನರು ಗೋಳನ್ನು ಗಮನಿಸಬೇಕು, ಬಗೆಹರಿಸಬೇಕು, ಸರ್ಕಾರ ಮುತುವರ್ಜಿ ವಹಿಸಬೇಕಂತಕ್ಕಂಥ ಮಾತನ್ನು ಒತ್ತಾಯನ ಮಾಡ್ತಾ ಇದ್ದೀವಿ. ಕೊರವಂಜೇಶ್ವರಿ ದೇವಸ್ಥಾನಕ್ಕೆ ಎಕ್ಸ್ಪ್ರೆಸ್ ಬಸ್ಸು ಯಾವ ಬಸ್ಸುಗಳು ನಿಲ್ಲಾರದ ಕಾರಣಕ್ಕಾಗಿ ರಸ್ತಾರೋಕ ಮಾಡಿ ಇವತ್ತೆಲ್ಲ ಜನರು ಸಹಕಾರ ಮಾಡಿ ಧನ್ಯವಾದಗಳು ಹೇಳ್ತೇವೆ. ಈ ಗ್ರಾಮದ ಮುಖ್ಯಸ್ಥರಿಂದ ನಮ್ಮ ಕೊರವಿ ಗ್ರಾಮದಲ್ಲಿ ಜಲವಂತ ಸಮಸ್ಯೆ, ಒಂದು ಪ್ರಸಿದ್ಧವಾದ ದೇವಾಲಯ, ಅದಕ್ಕೆ ಕೊರವಂಜೇಶ್ವರಿ ದೇವಾಲಯ ಇದೆ ಮತ್ತು ಕೊರವಿ ದೊಡ್ಡ ತಾಂಡದಲ್ಲಿ ನಮ್ಮ ಕಾಳಿಕಾದೇವಿ ಮತ್ತು ಇಲ್ಲಿ ಕೊರವಿ ರಾಮನಗರ ಗಾಂಧಿನಗರದಲ್ಲಿ ಮೌಲಾಲಿ ಅಂಥೇಳಿ ಪ್ರಸಿದ್ಧ ದೇವಾಲಯ ಇದ್ದ ಕಾರಣ ಎಲ್ಲ ಕಡೆಯಿಂದ ಭಕ್ತಾದಿಗಳು ಬರುವುದರಿಂದ ಇಲ್ಲಿ ಎಕ್ಸ್ಪ್ರೆಸ್ ಬಸ್ ನಿಲ್ಲಬೇಕಂತೇಳಿ ನಮ್ಮದು ಊರ ಜನರಿಂದ ಇವತ್ತು ರಸ್ತಾ ರೋಕೋ ಚಳವಳಿಗೆ ಎಲ್ಲ ಊರ ಪ್ರಮುಖರು ಮತ್ತು ನಮ್ಮದು ಎಲ್ಲ ತಾಂಡ ಮತ್ತು 3 ತಾಂಡದ ಜನರು ಬಂದು ಸಹಕರಿಸಿ ನಮ್ಮ ಮಮಶೆಟ್ಟಿ ಸಾಹೇಬರ ನೇತೃತ್ವದಲ್ಲಿ ಇವತ್ತು ಭಾಳ ಅತಿ ಇದು ಇಲ್ಲಿಂದ ಸಕ್ಸಸ್ ಮಾಡಿ ನಮ್ಮ ತಾಂಡ ಜನ ಮತ್ತು ಊರ ಜನ ಇವತ್ತು ನಮ್ಮ ಕುಡ್ಡಳ್ಳಿ ಅಶೋಕ್ ಅವ್ರ ನೇತೃತ್ವದಲ್ಲಿ ಇವತ್ತೇನು ರಸ್ತಾ ರೋಕ ಚಳವಳಿ ಮಾಡಿದೆವು. ಇವತ್ತು ಭಾಳ ಒಳ್ಳೆಯ ರೀತಿಯಿಂದ ಆಯಿತು. ಇದೇ ರೀತಿಯಿಂದ ಸಹಕಾರ ಕೊಟ್ಟು ನಮ್ಮದು ಸೌಲಭ್ಯವನ್ನು ನಾವು ಊರಿಗೆ ತಂದುಕೊಳ್ಳಬೇಕೆಂದು ನಾವು ವಿನಂತಿ. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.